ಶೇಖರ್ ಮಾವ. ಯಾರು ಬಂದೆ? ಓ ದಯಾಕರ್ ನೀನಾ? ಇರೋ, ಅಣ್ಣ ಒಳಗಡೆ ಇದ್ದಾನೆ, ಕರಿತೀನಿ. ಅಣ್ಣ, ಅಯ್ಯೋ ಅಣ್ಣ, ಯಾರು ಬಂದಿದ್ದಾರೆ ನೋಡ್ಬಾ ಇಲ್ಲಿ. ನಮ್ಮ ಅಣ್ಣ ಒಂಥರ ಬುಲೆಟ್ ಇದ್ದಂಗೆ. ಓ ದಯಾಕರ, ಯಾವಾಗ ಬಂದಪ್ಪ? ಬಾರೋ ಕೂತ್ಕೋ, ಕಾಫಿ ಟೀ ಏನಾದ್ರು ಕುಡಿತೀನಪ್ಪ. ಬೇಡಿ ಮಾವ, ಮುಖ್ಯವಾದ ವಿಚಾರವೊಂದನ್ನ ತಿಳಿಸಿ ಹೋಗೋಣ ಅಂತ ಬಂದೆ. ಏನಪ್ಪ ಅದು ಮುಖ್ಯವಾದ ವಿಚಾರ? ಹೇಳು. ಏನಿಲ್ಲ ಮಾವ, ನನಗೆ ಪ್ರೈವೇಟ್ ಕಂಪ್ನಿಲಿ ಕೆಲಸ ಸಿಕ್ಕಿದೆ, ಅದನ್ನ ತಿಳಿಸಿ ಹೋಗೋಣ ಅಂತ ಬಂದೆ. ತುಂಬಾ ಸಂತೋಷನಪ್ಪ. ನನ್ನ ಸೋದರದತ್ತೆಯ ಮಗನಾದ ನೀನು ಇನ್ನು ಎತ್ತರದ ಅಧಿಕಾರ ಪಡೆದು ಕೀರ್ತಿವಂತನಾಗಿ ಬಾಳ್ಬೇಕೆಂಬುದೇ ನನ್ನ ಆಸೆನಪ್ಪ. ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದ ಮಾವ. ಹಾ ಇರ್ಲಿ, ಹೇಳಪ್ಪ. ಆದ್ರೂ ಏನು ಆದ್ರೂ? ಸರ್ಕಾರಿ ಕೆಲಸ ಸಿಗ್ಲಿಲ್ಲ ಅಂತ ಸ್ವಲ್ಪ ಬೇಸರ ಮಾವ. ಅಯ್ಯೋ, ಇಷ್ಟಕ್ಕೆ ಬೇಜಾರು ಮಾಡ್ಕೊಂಡ್ರೆ ಹೇಗಪ್ಪ? ಎಲ್ರು ಓದ್ದವ್ರಿಗೆಲ್ಲ ಸರ್ಕಾರಿ ಕೆಲಸ ಸಿಗ್ತದೆ ಅಂದಿದ್ರೆ ಆಗುತ್ತಾ? ನಿಯತ್ತಾಗಿ ಸರಳವಾಗಿ ಬದುಕೋಕೆ ಯಾವ ಕೆಲಸ ಆದ್ರೆ ಏನು? ಒಟ್ಟಾರೆ ಜೀವನಕ್ಕೊಂದು ದಾರಿ ಐತಲ್ಲ, ಅಷ್ಟು ಸಾಕು. ಒಳ್ಳೆ ವಿದ್ಯಾವಂತನಾಗಿದ್ಯಾ, ಒಳ್ಳೆ ಗುಣಗಳನ್ನ ಮೈಗೂಡಿಸಿಕೊಂಡಿದ್ಯಾ. ನಿನ್ನಂಥವ್ರಿಗೆ ಆ ತಾಯಿ ಚೌಡೇಶ್ವರಿ ಆಶೀರ್ವಾದ ಸದಾ ಇರುತ್ತಪ್ಪ. ನೋಡು ದಯಕರ, ಬದುಕಿನಲ್ಲಿ ಭರವಸೆ ಮುಖ್ಯ. ಭರವಸೆಯಿಂದ ಬದುಕು ಭದ್ರ, ಭದ್ರವಾದ ಬುನಾದಿಯಿಂದ ಬದುಕು ಸುಭದ್ರ ಕಣೋ. ಹೌದು ಮಾವ, ನಿಮ್ಮ ಮಾತು ನಿಜ. ನೋಡು ದಯಕರ, ನಾವು ಬದುಕನ್ನ ಪ್ರೀತಿಸುತ್ತಾ ಸಾಗಿದರೆ ನಮ್ಮನ್ನ ಬದುಕು ಪ್ರೀತಿಸುತ್ತೆ. ಸೋಲನ್ನ ನಗು ನಗುತ್ತಾ ಸ್ವಾಗತಿಸಿದರೆ ಗೆಲುವು ನಮ್ಮನ್ನ ಸ್ವಾಗತಿಸುತ್ತೆ. ಹೌದು ಮಾವ, ಬದುಕಿನಲ್ಲಿ ಭರವಸೆ ಮುಖ್ಯ, ಭರವಸೆಯಿಂದ ಗುರಿ ಸುಲಭ. ಸರಳ, ಯಾಕಮ್ಮ ಸುಮ್ಮನಿತ್ಬಿಟ್ಟೆ? ದಯಾಕರನ ಮಾತನ್ನ ಕೇಳಿಸ್ಕೊಂಡಿ ಅಲ್ವಾ? ಈ ಸಿಹಿ ಸುದ್ದಿ ತಂದ ಅವನಿಗೆ ಸಿಹಿ ಊಟ ಮಾಡಿ ಬಡಿಸ್ಬೋದಲ್ವಾ? ಅಣ್ಣ, ದಯಾಕರ್ ಕೆಲಸ ಆಗ್ಲಿ ಅಂತ ಎಷ್ಟು ಬೇಡ್ಕೋತಾ ಇದ್ದ, ಅಂತೂ ಅವನಿಗೊಂದೊಳ್ಳೆ ಕೆಲಸ ಆಯ್ತಲ್ಲ. ಆ ಸಂತೋಷದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಹಾಗೆ ನಿಂತ್ಕೊಬಿಟ್ಟೆ. ಸರಿ, ನೀವಿಬ್ರು ಮಾತಾಡ್ತಾ ಇರಿ, ಬೇಗ ಏನಾದ್ರೂ ಸಿಹಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಆಯ್ತಮ್ಮ. ಏ ದಯಾಕರ, ಬಾಪ ಕೂತ್ಕೋ, ಕೂತ್ಕೋ. ನೋಡು ದಯಾಕರ, ನಾವು ಯಾವುದೇ ಕೆಲಸ ಮಾಡಲಿ ಶ್ರದ್ಧೆ ಮುಖ್ಯನಪ್ಪ. ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಶ್ರೇಯಸ್ಸು ಖಂಡಿತ ಸಿಗುತ್ತೆ. ನಾವು ಮಾಡೋ ಕೆಲಸದ ಮೇಲೆ ಭಕ್ತಿ ಇರಬೇಕು ಅಷ್ಟೇ. ಒಳ್ಳೆ ವಿದ್ಯಾವಂತನಾಗಿದ್ಯಾ, ಒಳ್ಳೆ ಗುಣಗಳನ್ನ ಮೈಗೂಡಿಸಿಕೊಂಡಿದ್ಯಾ, ನಿನ್ನಂಥವ್ರಿಗೆ ಹಾ ದೇವರ ಆಶೀರ್ವಾದ ಸದಾ ಇರುತ್ತಪ್ಪ. ಶೇಖರ್ ಮಾವ, ನಾನು ಈ ಮಟ್ಟಕ್ಕೆ ಬರೋದಕ್ಕೆ ನಿಮ್ಮ ಶ್ರಮನೂ ಇದೆ. ನನ್ನ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿ ನನಗೆ ಧೈರ್ಯ ಸ್ಥೈರ್ಯ ತುಂಬಿ ನನ್ನ ಬೆಳವಣಿಗೆ ಕಂಡು ಸಂತಸ ಪಡುವ ನಿಮ್ಮ ಬಗ್ಗೆ ನನಗೆ ಅಪಾರ ಗೌರವವಿದೆ. ನಿಮ್ಮ ಆರೈಕೆ ನನ್ನ ಮೇಲೆ ಸದಾ ಇರಬೇಕು. ನೀವು ತೋರಿದ ದಾರಿಯಲ್ಲಿ ನಡಿತೀನಿ, ನೀವೇನೇ ಹೇಳಿದ್ರು ಅದರಂತೆ ನಡ್ಕೋತೀನಿ. ಇದು ಸತ್ಯ ಶೇಖರ್ ಮಾವ. ಇರಲಿ ಬಿಡಪ್ಪ, ನನ್ನ ಶುಭ ಆರೈಕೆ ಸದಾ ನಿನಗಿರುತ್ತಪ್ಪ. ನಿಮ್ಮಂತ ಒಳ್ಳೆಯವರು, ಜ್ಞಾನಿಗಳು ಆಡುವಂತ ಮಾತು, ತೋರುವಂತ ಪ್ರೀತಿ ಆ ಸಾವಿರ ಸೂರ್ಯನ ಬೆಳಕಿನಂತೆ ಸಮ. ಅಣ್ಣ,
ಮಾವ ನಾ ಹಿಂಗೆ ಬರ್ತೀನಿ ಸರಳ. ಹಾ ಒಳ್ಳೇದಪ್ಪ ದಯಕರ, ನಿನ್ನೊಂದು ಮಾತು ಕೇಳಬೇಕು ಅಂತಿದ್ದೀನಿ ಕಣ. ಅದೇನು ಅಂತ ಹೇಳಿ ಮಾವ. ಹಾ ಈಗ ಬೇಡ, ಸಮಯ ಬಂದಾಗ ನಾನೇ ಕೇಳ್ತೀನಿ. ಆಯ್ತು ಮಾವ, ನಾ ಇನ್ನು ಬರ್ತೀನಿ ಸರಳ.